ಹೇ ಗೈಸ್, ಹಾಯ್ ಡು ವೆಲ್ಕಮ್ ಬ್ಯಾಕ್ ಇನ್ ಅನ್ನೋದಕ್ಕೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪ ಅಂದ್ರೆ ಅದು ಮಾದೇವ ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಹುಟ್ಟು 25 ದಿನ ಕಳೆದಿದೆ. ಅಂದ್ರೆ ಇದೇ ತಿಂಗಳು ಜೂನ್ 6ನೇ ತಾರೀಕು ರಿಲೀಸ್ ಆಗಿತ್ತು. ಇದಕ್ಕೆ ರಿಲೀಸ್ ಆಗಿ ಹುಟ್ಟು 25 ದಿನ ಕಳೆದಿದೆ. ಈ 25 ದಿನಗಳಲ್ಲಿ ಬಾಕ್ಸ್ ಆಫೀಸ್ ಅಲ್ಲಿ ಎಷ್ಟು ಕೋಟಿ ಕಲೆಕ್ಷನ್ ಮಾಡಿದೆ ಮಾದೇವ ಸಿನಿಮಾ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಇದರ ಜೊತೆಗೆ ಕಣ್ಣಪ್ಪ ಸಿನಿಮಾದ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ವಿಚಾರವಾಗಿ ಕೂಡ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫೇಸ್ಬುಕ್ ಅಲ್ಲಿ ನೋಡ್ತಾ ಮಿಸ್ ಮಾಡಿದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರುವೋಣ. ಅದು ಮೊದಲನೇದಾಗಿ ಮಾದೇವ ಸಿನಿಮಾ ಕಲೆಕ್ಷನ್ ಬಗ್ಗೆ ಮಾತಾಡೋಣ, ಕೊನೆಯದಾಗಿ ಕಣ್ಣಪ್ಪ ಸಿನಿಮಾದ ಕಲೆಕ್ಷನ್ ವಿಚಾರವಾಗಿ ಕೊನೆಯದಾಗಿ ಮಾತಾಡೋಣ. ಅದು ಮಾದೇವ ಸಿನಿಮಾ ನಿಮ್ಮೆಲ್ಲರಿಗೂ ಗೊತ್ತಿರೋಗಿ ನಮ್ಮ ವಿನೋದ್ ಪ್ರಭಾಕರ್ ಅವರು ಈ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಅಭಿನಯ ಮಾಡಿರುವಂಥದ್ದು. ಇದರ ಜೊತೆಗೆ ಸೋನಲ್ ಮಾಟೇರು ಕೂಡ ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಅಭಿನಯ ಮಾಡಿರುವಂಥದ್ದು. ಇದರ ಜೊತೆಗೆ ಹಿರಿಯ ಕಲಾವಿದರಾಗಿರುವಂತಹ ಶ್ರುತಿ, ಅಜಿತ್ ಕುಮಾರ್, ಮಾಲಾಶ್ರೀ ಹೀಗೆ ಅನೇಕ ಘಟಾನುಘಟಿ ಆಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲಬಲ್ ಇರುವಂತದ್ದು. ಸೊ ಇದೀಗ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ, ಈ ಒಂದು ಸಿನಿಮಾ ನಿನ್ನೆ 25ನೇ ದಿನ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು 7 ಲಕ್ಷ ಆಗಿರುತ್ತೆ. ಹಾಗೆ ಒಂದು ಸಿನಿಮಾ ಥ್ರೂಔಟ್ ಕರ್ನಾಟಕದಲ್ಲಿ ಈ 25 ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಕರ್ನಾಟಕದಲ್ಲಿ ಎಷ್ಟಪ್ಪ ಅಂದ್ರೆ 5,53 ಲಕ್ಷ ಆಗಿರುತ್ತೆ. ಅಂದ್ರೆ 5,53 lakhs ಅಷ್ಟು ಥ್ರೂಔಟ್ ಕರ್ನಾಟಕದಲ್ಲಿ 25 ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು. ಹಾಗೆ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಮಾಡಿರುವಂಥದ್ದು. ಥ್ರೂಔಟ್ ಇಂಡಿಯಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ, ಒಂದು ಸಿನಿಮಾ 25 ಡೇಸ್ ಅಲ್ಲಿ ಥ್ರೂಔಟ್ ಇಂಡಿಯಾದಲ್ಲಿ ಕಲೆಕ್ಷನ್ ಮಾಡಿರುವಂತಹ ಒಟ್ಟು ಮೊತ್ತ 6,19 ಲಕ್ಷ ಆಗಿರುತ್ತೆ. ಅಂದ್ರೆ 6,19 lakhs ಅಷ್ಟು ಮಾದೇವ ಸಿನಿಮಾ ಇದೀಗ ಕಲೆಕ್ಷನ್ ಮಾಡಿರುವಂಥದ್ದು ಈ 25 ಡೇಸ್ ಅಲ್ಲಿ. ಸೊ ಇದಾದ ನಂತರ ಇದೀಗ ಕಣ್ಣಪ್ಪ ಸಿನಿಮಾದ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋಗೆ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಒಂದು ಮೈನ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿರುವಂಥದ್ದು ಮಂಚು ವಿಷ್ಣು ಅಂತ. ಹೀಗೆ ಇದರಲ್ಲೂ ಕೂಡ ಅನೇಕ ಘಟಾನುಘಟಿ ಆಕ್ಟರ್ಸ್ ಗಳು ಕೂಡ ಅವೈಲಬಲ್ ಇರುವಂಥದ್ದು. ಪ್ರಭಾಸ್ ಸೇರಿದಂತೆ ಮಲಯಾಳಂನ ಮೋಹನ್ ಲಾಲ್, ಬಾಲಿವುಡ್ ನ ಅಕ್ಷಯ್ ಕುಮಾರ್ ಅವರು ಕೂಡ ಒಂದು ಸಿನಿಮಾದಲ್ಲಿ ಅವೈಲಬಲ್ ಇರುವಂಥದ್ದು. ಈ ಒಂದು ಸಿನಿಮಾ ಇದೇ ರಿಲೀಸ್ಗೆ ಹುಟ್ಟು 4 ದಿನ ಕಳೆದಿದೆ. ಸೊ 4ನೇ ದಿನ ಒಂದು ಸಿನಿಮಾ ಅಂದ್ರೆ ನಿನ್ನೆ ಕಲೆಕ್ಷನ್ ಮಾಡಿರುವಂತಹ ಒಟ್ಟು ಮೊತ್ತ 1,82 ಲಕ್ಷ ಆಗುತ್ತೆ. ಅಂದ್ರೆ 1,82 lakhs ಅಷ್ಟು ನಿನ್ನೆ ಒಂದು ಸಿನಿಮಾ 4ನೇ ದಿನ ಕಣ್ಣಪ್ಪ ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು. ಹಾಗೆ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿರುವಂಥದ್ದು. ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಮಾಡ್ತಾ ಇದೆ. ಬೇರೆ ಬೇರೆ ಸ್ಟೇಟ್ಸ್ ಗಳು ಕೂಡ ಅತ್ಯುತ್ತಮವಾಗಿ ಕಲೆಕ್ಷನ್ ಮಾಡ್ತಿರುವಂಥದ್ದು. ಇದೀಗ ಥ್ರೂಔಟ್ ಇಂಡಿಯಾದಲ್ಲಿ ಈ 4 ಡೇಸ್ ಅಲ್ಲಿ ಟೋಟಲ್ ಆಗಿ ಬಾಕ್ಸಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ನಮ್ಮ ಕಣ್ಣಪ್ಪ ಸಿನಿಮಾ ಎಷ್ಟಪ್ಪ ಅಂದ್ರೆ ಹೌದು 25,66 ಲಕ್ಷ ಅಷ್ಟು ಇದೀಗ ಕಣ್ಣಪ್ಪ ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲಿ 4 ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು. ಅಂದ್ರೆ 25,66 lakhs ಅಷ್ಟು ಇದೀಗ 4 ಡೇಸ್ ಅಲ್ಲಿ ಕಣ್ಣಪ್ಪ ಸಿನಿಮಾ ಕಲೆಕ್ಷನ್ ಮಾಡಿದೆ. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಯಿತು ಅಂತ. ಈಗ ಸಮ್ಮರೈಸ್ ಮಾಡಬೇಕು ಅಂದ್ರೆ, ಕಣ್ಣಪ್ಪ ಸಿನಿಮಾ 4 ಡೇಸ್ ಅಲ್ಲಿ 25,66 lakhs ಅಷ್ಟು ಕಲೆಕ್ಷನ್ ಮಾಡಿದ್ರೆ, ಮಾದೇವ ಸಿನಿಮಾ 25 ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತಹ ಹುಟ್ಟು ಮೊತ್ತ ಬಾಕ್ಸ್ ಆಫೀಸ್ ಅಲ್ಲಿ 6,19 ಲಕ್ಷ ಅಂದ್ರೆ 6,19 lakhs ಅಷ್ಟಾಗಿರುತ್ತೆ. ಸೊ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನಾದ್ರು ಸಿನಿಮಾಗಳ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡಲ್ಲ, ನಮ್ಮ ಚಾನಲ್ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.